ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಮುಂದಿನಿಂದ ಹರಿಯುವ ಕತ್ತಿಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಹಿಂದಿನಿಂದ ಹರಿಯುವ ಕತ್ತಿ ಬಹಳ ಚೂಪು, ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ, ಗುರುವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಗುರುವಾರದಲ್ಲಿ ಗುರು ಅನುಗ್ರಹ ಬೇಕು ಅಂತಾರೆ. ಆದರೆ ಗುರುಜ್ಞಾನ ಮಂದಿರವನ್ನ ಪರಿಪೂರ್ಣವಾಗಿ ಅನುಗ್ರಹ ಸಿದ್ಧಿಯನ್ನ ಪಡೆದು ಎಲ್ಲರೂ ಆ ಗುರುವನ್ನ ಸ್ಮರಣೆ ಮಾಡಿರ್ತಕ್ಕಂಥವ್ರು ಎಷ್ಟು ಜನ? ನಾನಾ ರೀತಿಯಲ್ಲಿ ಗುರುಗಳು, ತಾಯಿಯಿಂದ ಹಿಡಿದು ಕೊನೆ ಕಾಲಕ್ಕೆ ಪಾಠ ಹೇಳ್ಕೊಡೋವರೆಗೂ ಎಲ್ಲರೂ ಗುರುಗಳೇ. ಮೊದಲನೇ ಗುರು, ಕೊನೆಯ ಗುರು, ಮಧ್ಯ ಗುರು, ಅಂತ್ಯ ಗುರು ಅಂತ ಹೇಳಿ ಜೀವನದ ಎಲ್ಲ ಕೆಲಸ ಕಾರ್ಯಗಳಲ್ಲಿಗೆ ಕರ್ತವ್ಯ ಗುರು ಅಂತಿದೆ. ಆ ಕರ್ತವ್ಯವನ್ನು ಹೇಳ್ಕೊಡ್ತಕ್ಕಂಥ ಒಬ್ಬ ಗುರು. ಅದಾದ್ಮೇಲೆ ಜೀವನದಲ್ಲಿ ಇವನು ಮುಂದುವರಿಬೇಕಾದ್ರೆ ಯಾವ ಗುರು ಬೇಕು? ಜಗತ್ತಲ್ಲಿ ಜಗದ್ಗುರು ಆಗಿರತಕ್ಕಂಥ ಪರಮೇಶ್ವರ ಕೃಪಾ ಕಟಾಕ್ಷ ಬೇಕು. ಜಗದ್ಗುರು ಭೂಮಿಗೆ ಇಳಿದು ಬಂದಿದ್ದಾಗ ಯಾವ ಕಾಲದಲ್ಲಿ ಅಂದರೆ ಪರಮೇಶ್ವರನು ದಕ್ಷಿಣಾಮೂರ್ತಿ ಆದಾಗ ಮೊದಲನೇ ಗುರು. ಎರಡನೇ ಭಾಗದಲ್ಲಿ ಬಂದಿರತಕ್ಕಂಥದ್ದು ಆದಿಶಂಕರಾಚಾರ್ಯರ ಸ್ವರೂಪದಲ್ಲಿ ಜಗದ್ಗುರು. ಇಂಥ ಒಂದು ಜಗದ್ಗುರುಗಳಾದ ಮೇಲೆ ಮಹನೀಯರಾಗಿ ಬಂದಿರತಕ್ಕಂಥ ಎಲ್ಲ ಸಿದ್ಧಿಪುರುಷರು ಮಹಾಗುರುಗಳು. ಶಿರ್ಡಿ ಸಾಯಿಬಾಬಾ ಆಗಲಿ, ದತ್ತಾತ್ರೇಯರಾಗಲಿ, ಔಪಾಸನೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಗುರುಗಳ ನಮಸ್ಕಾರವನ್ನು ಮಾಡ್ಕೋಬೇಕು. ಆದರೆ ದತ್ತಾತ್ರೇಯರಲ್ಲಿ ತ್ರಿಮೂರ್ತಿ ಆಗಿರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶವೇ ಹೌದು. ಇಂಥ ಒಂದು ಗುರು ನಂಬಿಕೆಯನ್ನ ಇಟ್ಕೊಂಡಿರೋರು ಸಾಕಷ್ಟು ಜನ ದೀವನಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಗುರು ಹಿರಿಮೆ ಎಷ್ಟು ಜನಕ್ಕೆ ಗೊತ್ತಿದೆ, ಅವರು ಮಾತ್ರ ಜೀವನದಲ್ಲಿ ಬದುಕಿದ್ದಾರೆ ಹೊರತು ಯಾವ ಕಾಲಕ್ಕೂ ಗುರುವನ್ನ ತಾತ್ಸಾರದಿಂದ ಕಂಡಿರೋದಾಗ್ಲಿ, ಯಾವ ಕಾಲಕ್ಕೂ ಟೀಕೆ ಟಿಪ್ಪಣಿಗಳನ್ನ ಮಾಡೋದಾಗ್ಲಿ, ಯಾವ ಕಾಲಕ್ಕೂ ಗುರುವನ್ನ ದೂಷಿಸೋದಾಗ್ಲಿ ಮಾಡಿದ್ದವನು ಇಡೀ ಜೀವನದಲ್ಲಿ ಯಾವ ಇತಿಹಾಸದಲ್ಲೂ ಬರೆದಿದ್ದ ಪುಟ ಅಲ್ಲ, ಅವನ ಸರ್ವನಾಶವೇ ಖಂಡಿತ. ಅದಕ್ಕೋಸ್ಕರ ಅಂತ್ಯಕಾಲದಲ್ಲಿ ಬರ್ತಕ್ಕಂಥ ಈ ಗುರುವನ್ನ ಯಾವ ಕಾಲಕ್ಕೂ ಸ್ಮರಣೆ ಅಂದರೆ ಯಮಧರ್ಮರಾಯ. ಅದಕ್ಕೆ ಧರ್ಮಗುರು ಅಂತ ಕರಿತೀವಿ. ಧರ್ಮವನ್ನು ಯಾರು ಚೆನ್ನಾಗಿ ಎತ್ತಿಡ್ತಾರೋ ಆ ಗುರುವನ್ನು ನಂಬಿಕೊಂಡಿದ್ದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಡೀತಕ್ಕಂಥ ವಿಚಾರ. ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರೀತಾರೆ. ಇಡೀ ಜಗತ್ತಿಗೆ ಕೃಷ್ಣ ತಾನು ತನ್ನ ರೂಪವನ್ನು ವಿರಾಟ ಸ್ವರೂಪದಲ್ಲಿ ತೋರಿಸಿದಾಗ ಬಹಳ ಸಂತೋಷ ಪಟ್ಟಿರಬೇಕು ಇಂತಹ ಒಂದು ದೈವ ರಹಸ್ಯದ ಗುರು. ಅದಕ್ಕೆ ಈ ಕೃಷ್ಣ ಪರಮಾತ್ಮನ ನೆನೆಸ್ಕೊಳ್ಳೋ ದಿನ ಬಂದ್ಬಿಡ್ತು. ಗುರುವಾಗಿ ಅವನು ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾನೆ ಅಂದರೆ ಕೃಷ್ಣ 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 ಅಂತ ಹೇಳಿ, ಅಂದರೆ ಕಷ್ಟವನ್ನು ಓಡಿಸು, ಸೃಷ್ಟಿ ಮಾಡು ಅಂತ. ಕೃಷ್ಣ ಅಂದರೆ ಕುಟಿಲತನವನ್ನು ಮಾಡಿ ಜಗತ್ತನ್ನು ಆಳಿ ದಾರಿಯನ್ನು ತಪ್ಪಿಸ್ತಕ್ಕಂಥವ್ರನ್ನ ಪ್ರತಿಯೊಬ್ಬರಿಗೂ ದಾರಿ ನೆಳ್ಕೊ, ಜಗದ್ಗುರು ಆಗು ಅಂತ ಹೇಳ್ತಾರೆ. ಎಷ್ಟು ಸಂತೋಷ. ಕೃಷ್ಣ ಪರಮಾತ್ಮ ಈ ದ್ರೌಪದಿಗೆ ಹೇಳ್ಕೊಟ್ಟಿರ್ತ ಮಾತು, ತಂಗಿ ನೀನು ಯಾವ ಕಾಲಕ್ಕೂ ಸರ್ವದಾ ನಿತ್ಯ ಕಲ್ಯಾಣಿಯಾಗಿರು, ಸರ್ವದಾ ನಿತ್ಯ ಸುಮಂಗಲಿಯಾಗು. ಅಪಾರವಾದ ನಂಬಿಕೆ, ಮಹಾಪಾತಿವ್ರತ್ಯದಲ್ಲಿ 5 ಜನಕ್ಕೆ ನೀನು ಹೆಂಡತಿಯಾಗಿದ್ರೂ ಸಹ ಧರ್ಮದಲ್ಲಿ ಆ ರೀತಿಯಾಗಿ. ಆದರೆ ನೀನು ಅಧರ್ಮವನ್ನ ಮಾಡತಕ್ಕಂಥವಳಾಗದೇ ಇರೋ ಹಾಗೆ ಪಾಂಚಾಲಿ ಅಂತ ಹೆಸರಿದ್ರೂ ಸಹ ನಿನಗೆ ಯಾವ ಕಾಲಕ್ಕೂ ಧರ್ಮೋ ರಕ್ಷತಿ ರಕ್ಷಿತ. ನೀನು ಧರ್ಮದಿಂದ ಮಾಡ್ತಾ ಇದೆಯಾ, ಅದಕ್ಕೆ ಧರ್ಮದೇವತೆ ಅಂತ ಕರೆದ್ರು ಆ ಸಾಕ್ಷಾತ್ ದ್ರೌಪದಿನ. ಅದಕ್ಕೆ ಕರ್ಗ ಎತ್ತುವಾಗ ಎಷ್ಟೋ ಜನ ಗೊತ್ತಿಲ್ಲ, ಪ್ರತಿ ವರ್ಷದಲ್ಲಿ ಅವಳು ಕರ್ಗ ಎತ್ತುವಾಗ ಬೇರೆ ಬೇರೆ ಉತ್ಸವ ಮೂರ್ತಿ ಅವಳ ಜೊತೆಗೆ. ಒಂದು ಸಲ ಧರ್ಮರಾಯ ಇರ್ತಾನೆ, ಇನ್ನೊಂದ್ಸಲಿ ಭೀಮ ಇರ್ತಾನೆ, ಮತ್ತೊಂದು ವರ್ಷದಲ್ಲಿ ಬಂದಾಗ ಅರ್ಜುನ ಇರ್ತಾನೆ, ಮತ್ತೊಂದು ವರ್ಷದಲ್ಲಿ ನಕುಲ, ಮತ್ತೊಂದು ವರ್ಷದಲ್ಲಿ ಸಹದೇವ. ಈ ರೀತಿಯಾಗಿ ಕೃಷ್ಣನ ಜೊತೆಗೇ ಕೂತಿರ್ತಾಳೆ. ಅಂದರೆ ಕೃಷ್ಣ ಪರಮಾತ್ಮನು ಎಂದೂ ಜೊತೆಗೇ ಇಟ್ಟುಕೊಂಡು ಈ ಧರ್ಮವನ್ನು ಆಳ್ತಾ ಇರತಕ್ಕಂಥ ಅವಳು ಸಾಕ್ಷಾತ್ ಜಗನ್ಮಾತೆ. ಅದಕ್ಕೋಸ್ಕರ ಆ ಅಂಶದಲ್ಲಿ ಅವಳನ್ನು ನಂಬಿಕೊಂಡಾಗ ಮಾರಮ್ಮ ಅಂತ ಕರಿತೀವಿ. ಅಂದರೆ ಈ ಗ್ರಾಮ ದೇವತೆಗಳಲ್ಲಿ ಒಬ್ಬಳಾಗಿರ್ತಕ್ಕಂಥ ದ್ರೌಪದಿಗೆ ಗುರು ಆಗಿರೋನು ಯಾರು? ಸಾಕ್ಷಾತ್ ಜಗನ್ಮಾತ. ಅಂಥ ಒಂದು ಜಗದ್ಗುರು ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಗ್ರಾಮ ದೇವತೆಗಳು ಹುಟ್ಟಿದ್ದೇ ದ್ರೌಪದಿಯಿಂದ ಅಂತ ಹೇಳ್ತಕ್ಕಂಥ ವಿಚಾರ. ಇದರಲ್ಲಿ ಹಾವುಗಳಾಗಿರ್ತಕ್ಕಂಥವಳನ್ನ ಕರು ಮಾರಿಯಮ್ಮ. ಕರು ಅಂದ್ರೆ ಯಾವ ಕಾಲಕ್ಕೂ ಒಂದು ರಂಧ್ರದಿಂದ ಬರ್ತಕ್ಕಂಥವಳನ್ನ ಅಮ್ಮ ಅಂತ ಪೂಜೆ ಮಾಡೋದು. ನಾಗದೇವತೆ, ನಾಗಮ್ಮ ಅಂತ ಕರೆಯೋ ಬದಲು ಆ ರಂಧ್ರದಿಂದ ಬರೋದ್ರಿಂದ ಕರು ಅಂದ್ರೆ ಹಾವು. ಆ ಗುಹೆ, ಆ ಕರುವಿಂದ ಬರ್ತಕ್ಕಂಥವಳು ಕರು ಮಾರಿಯಮ್ಮ. ಮಾರಿ ಅಂದ್ರೆ ಏನು? ಕಪ್ಪಾಗಿರೋಳು, ಕರ್ಮಾರಿಯಮ್ಮ. ಅದನ್ನ ಏನ್ ಮಾಡಿದ್ರು, ತಮಿಳುನಾಡಲ್ಲಾಗ್ಲಿ ಕರ್ಮಾರಿಯಮ್ಮ ಅಂದ್ಲು. ಅದಾದ್ಮೇಲೆ ಪರಿವರ್ತನೆ ಮಾಡಿಕೊಂಡಾಗ ಕರ್ನಾಟಕದ ಭಾಗದಲ್ಲಿ ಇದೇ ಕರ್ಮಾರಿಯಮ್ಮನ ಏನ್ ಹೆಸರಿಟ್ರು? ಚೌಡೇಶ್ವರಿ ಅಂತ ಕಟ್ಟರು. ಇವರಿಬ್ಬರಿಗೂ ಗುರು ಆಗಿರ್ತಕ್ಕಂಥ ಮಾರಿಯಮ್ಮ ಅರ್ಧ ಭಾಗದಲ್ಲೇ ಇರ್ತಾಳೆ. ಮೇಲ್ಭಾಗ ಶಿರಸ್ಸಿರುತ್ತೆ, ಕೆಳಭಾಗದಲ್ಲಿ ಕೇತು ಭಾಗ ಇರೋದೇ ಇಲ್ಲ, ಭೂಸ್ಪರ್ಶವಾಗಿರ್ತಕ್ಕಂಥದ್ದು. ಇದಕ್ಕೆ ಕೃಷ್ಣಮ್ಮಂದೇ ಜಗದ್ಗುರು ಅಂದ್ರು. ಅಂದ್ರೆ ಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ಈ ಚೋಳರಿಗೆಲ್ಲ ಗುರು ದಕ್ಷಿಣಾನುಗ್ರಹದಲ್ಲಿ ಸಿದ್ಧಿಯಾಗಿದ್ದ. ಈ ಚೋಳರಿಗೆಲ್ಲ ಶಾಸನವನ್ನ ಕೃಷ್ಣ ರಹಸ್ಯದಲ್ಲಿ ನಿಮಗೆಲ್ಲ ಹೇಳಿದಾಗ ಯಾರ ಹಿಂದೆ ಹೋಗ್ತಾ ಇದ್ರು?
ಪ್ರತಿಯೊಬ್ಬನು ಏಕಲವ್ಯನ ಹಿಂದೆ ಹೋಗ್ತಾ ಇದ್ರು. ಎಲ್ಲೆಲ್ಲಿ ಹಾವು ವಾಸವಾಗಿರುತ್ತೋ ಆ ಸ್ಥಳದಲ್ಲೆಲ್ಲ ಏಕಲವ್ಯ ಇದ್ದೇ ಇರ್ತಾನೆ, ಸಿದ್ಧಪುರುಷ ವಾಸ ಅಂತ ನಿಮ್ಗೆ ಹೇಳಿದ್ದೀನಿ. ಪದೇ ಪದೇ ಹೇಳಕ್ಕೆ ಸರಿ ಹೋಗಲ್ಲ. ಇಷ್ಟೆಲ್ಲ ಹೇಳಿದ್ರೂ ಸಹ ಆ ಒಂದು ಗುರುವಾಗಿ ಅವನು ಕಾಪಾಡಿದ. ಅದಾದ ಮೇಲೆ ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಮಾಡೋಕ್ಕೆ, ದುರ್ಯೋಧನನೇ ಇರತಕ್ಕಂಥ ಒಂದು ಶತ್ರುಗೆ ಧ್ವಂಸ ಮಾಡೋಕ್ಕೆ ಆಗಬೇಕು. ಧಾಯತಿ ದುರ್ಗ, ಅದಕ್ಕೆ ದುರ್ಗತಿಶಾ ನಾಶನಂ, ದುರ್ಗಾನೇ ಸ್ವತಃ ಬರಬೇಕು. ಅದಕ್ಕೆ ದ್ರೋಣಾಚಾರ್ಯರು ದುರ್ಗಾ ಉಪಾಸನೆ ಮಾಡ್ತಾ ಇದ್ದವ್ರನ್ನ ದುರ್ಗತಿ ನಾಶನಂ ಅವ್ರನ್ನೇ ಕರ್ಕೊಂಬಂದು ಗುರುವಾಗಿ ಮಾಡ್ದ. ಆಗ ಈ ಪಾಂಡವರಿಗೆ ವಿಶೇಷವಾಗಿ ಒಂದು ಅಜ್ಞಾತವಾಸನ ತಪ್ಪಿಸ್ಕೊಳ್ಳತಕ್ಕಂಥ ವಿಚಾರ ಮಾಡಿದ. ಜ್ಞಾನ ಗುರುವಾಗಿರ್ತಕ್ಕಂಥವ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಅಂಬಿಕಾ, ಅಂಬಿಕಾಲಿಕ. ಅದಕ್ಕೋಸ್ಕರ ಈ ದೇವತಾ ಅನುಗ್ರಹದಲ್ಲಿ ಈ ಮೂರೂ ಜನದಲ್ಲಿ ಹುಟ್ಟಿರತಕ್ಕಂಥವನು ಪಾಂಡುರಾಜ, ಧೃತರಾಷ್ಟ್ರ ಮತ್ತು ವಿದುರ. ಈ ವಿದುರ ನೀತಿ ಅನ್ನೋದನ್ನೇ ಜ್ಞಾನಶಕ್ತಿ ಅನ್ನೋದು. ಈ ಜ್ಞಾನವನ್ನು ಕೊಟ್ಟಿರೋ ಜ್ಞಾನ ಗುರು ಆಗಿರೋನು ಕೃಷ್ಣ ಪರಮಾತ್ಮ. ಅಲ್ಲಿ ಗುರುವಾದ. ಈ ಕೃಷ್ಣ ಎಲ್ಲೆಲ್ಲೂ ಗುರು ಆಗಿದ್ದವನು ಒಂದು ಸಲ ನಿದ್ರಾವಸ್ಥೆಯಲ್ಲಿ ಕೂತ್ಕೊಂಡಾಗಿದ್ದಾಗ ನಾಟಕ ಮಾಡ್ತಾ ಇದ್ದ. ಸರಿ, ಹೀಗೆ ಮಲಗಿದ್ದ, ಆ ಕಡೆ ಕಾಲು ಹಾಕೊಂಡಿದ್ದ. ಕೂತ್ಕೊಂಡಾಗ ನೋಡ್ತಾ ಇದ್ದ ಸಮಯದಲ್ಲಿ ಯುದ್ಧಕ್ಕೆ ಮೊದಲು ಇನ್ನೇನು ಸಮೀಪಿಸ್ತಾ ಇದೆ, ಹತ್ರ ಬಂತು. ಸರಿ, ಒಂದು ಕೆಲಸ ಮಾಡೋಣ ನೋಡು ಅಂತ ಹೇಳಿ ಶಕುನಿ ಹೇಳ್ಕೊಟ್ಟ ದುರ್ಯೋಧನಿಗೆ. ಹೋಗ್ಬಿಟ್ಟು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೊ. ಕೃಷ್ಣ ಅಕಸ್ಮಾತ್ ಒಂದು ಸಲ ಮನಸ್ಸು ಮಾಡಿ ಇಡೀ ಜಗತ್ತನ್ನೆಲ್ಲ ಆಳ್ತಕ್ಕಂಥವನು ಕೃಷ್ಣ ಅಂತ ಇವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಅವನು ಹೇಗಾದರೂ ಮಾಡಿ ಒಲಿಸಿ ನೀನು ಸ್ವಲ್ಪ ಹಾಗೂ ಹೀಗೂ ರೋಪ್ ಗೀಪ್ ಎಲ್ಲ ಹಾಕ್ಬೇಡ. ಸ್ವಲ್ಪ ಆವತ್ತಿನ ದಿವಸ ತಾಮಸವಾಗಿ ಕರ್ಕೊಂಬಂದ್ಬಿಡು. ಹೇಗೆ ಕರ್ಕೊಂಬರ್ತೇ ಗೊತ್ತಿಲ್ಲ, ನಿನಗೆ ಬಿಟ್ಟಿದ್ದು. ಹೋಗು, ಸೈಲೆಂಟಾಗಿ ಹೋಗು, ಕರ್ಕೊಂಬಂದ್ಬಿಡು. ಸರಿ ಆಯಿತು, ಪ್ರಯತ್ನ ಪಡ್ತೀನಿ, ನನಗೆ ಕೋಪ ಜಾಸ್ತಿ. ಅದೆಲ್ಲ ಬಿಟ್ಬಿಡು, ಆವತ್ತಿನ ದಿವಸ ಏನು ನಿಂಗೆ ಕೋಪನೇ ಇಲ್ಲ ಅಂದ್ಕೊಂಬಿಡು, ಹೊಟ್ಟೋಗು ಅಂತ. ಸರಿ, ಹೋಗಿ ಕರ್ಕೊಂಬರಕ್ಕೆ ಏನು ಒಲಿಸ್ಬೇಕು, ಮನಸ್ಸು ಒಲಿಸ್ಬೇಕು. ಬಂದ ತಕ್ಷಣ ಕೃಷ್ಣ ಪರಮಾತ್ಮನ ನೋಡಿದ. ಕೃಷ್ಣ ಪರಮಾತ್ಮ ಉಯ್ಯಾಲೆ ಮೇಲೆ ಮಲಗಿದ್ದಾನೆ, ಭಾಳ ಚೆನ್ನಾಗಿ ಮಲಗಿದ್ದಾನೆ. ಕಾಲನ್ನ ಹಾಗೆ ಹಾಕ್ಕೊಂಡಿದ್ದಾನೆ ಉಯ್ಯಾಲೆ ಮೇಲೆ. ಮಲಗಿರ್ತಕ್ಕಂಥವನು ಅರ್ಧ ಶಯನೋತ್ಸವದಲ್ಲಿ ಇದ್ದಾನೆ. ಈ ಅರ್ಧ ಶಯನೋತ್ಸವದಲ್ಲಿ ಹೀಗೆ ಮಲಗಿದ್ದಾಗ ಬಂದು ನೋಡ್ತಾನೆ ದುರ್ಯೋಧನ, ಇವನು ಯಾವ ಕಡೆ ಮಲಗಿದ್ದಾನೆ. ಸರಿ, ಒಂದು ಕೆಲಸ ಮಾಡೋಣ, ಕಾಲತ್ರ ಹೋಗಿ ಕೂತ್ಕೊಳ್ಳೋಂಥದ್ದು ಏನಿದೆ. ಎರಡು ಕಡೆ ನೋಡ್ದ, ಇಲ್ಲೊಂದು ಸಿಂಹಾಸನ, ಅಲ್ಲೊಂದು ಸಿಂಹಾಸನ, ತಲೆ ಭಾಗದಲ್ಲಿ ಒಂದು ಸಿಂಹಾಸನ. ಕೃಷ್ಣನಿಗೆ ಹೋಗ್ಬಿಟ್ಟು ನಾನು ಕಾಲ ಹತ್ರ ಕೂತ್ಕೊಳ್ಳೋದ? ಛೇ, ಇವನು ಯಾವನೋ ಗೊಲ್ಲ ಹಸುಗೇಸ ಮೇಯಿಸ್ಕೊಂಡಿರೋನು, ಇವರೆಲ್ಲ ದೇವರೋನು, ನಾನು ಹೋಗಿ ಅವನ ಹತ್ರ ಕಾಲು ಕೂತ್ಕೊಳ್ಳೋದು ಬೇಡ. ತಲೆ ಹತ್ರ ಕೂತ್ಕೊಳ್ಳೋದು ಬಿಟ್ಟರು, ಅಲ್ಲೇ ನನಗೂ ಒಂದು ಮರ್ಯಾದೆ ಇರುತ್ತೆ, ನನ್ನ ಪಕ್ಕ ಅವನಿದ್ದಂಗೆ ಆಗತ್ತೆ, ಇದ್ಕೊಳ್ಳಿ ಸರಿ ಅಂತ ಅವ್ನು ನಿದ್ರೆ ಮೇಲೆ ಮಾತಾಡೋಣ ಅಂತೇಳಿ ತಲೆ ಪಕ್ಕದಲ್ಲಿ ಇರ್ತಕ್ಕಂಥ ಸಿಂಹಾಸನ ಕೂತ್ಕೊಂಡೆ. ಅರ್ಜುನ ಓಡೋಡ್ ಬಂದ ತಕ್ಷಣ ಕಾಲು ಹಿಡ್ಕೊಂಡು ನಮಸ್ಕಾರನೂ ಮಾಡಿಬಿಟ್ಟು ಅಲ್ಲಿ ಇದ್ದು ಸಿಂಹಾಸನ ಮೇಲೆ ಕೂತ್ಕೊಂಡಿಲ್ಲ, ಕೆಳದ ನೆಲದ ಮೇಲೆ ಕೂತ್ಕೊಂಡ ಕಾಲ ಹತ್ರ. ಈಗ ಅವನು ಕೂತ್ಕೊಂಡಾಗ ದುರ್ಯೋಧನ ನಕ್ಕ ಮೇಲೆ ಏನಾಯಿತು ಅನ್ನೋದು ನೀವು ಯೋಚನೆ ಮಾಡ್ತಾರೆ ಬಂದೆ.